ತಪ್ಪು ಮಾಡಿದಾಗ ತಿದ್ದು ಹೇಳಲಿಲ್ಲ ಅಂತಂದ್ರೆ ಅವ ಗುರುನೂ ಅಲ್ಲ, ತಾಯಿನೂ ಅಲ್ಲ, ಏನೇನು ಬರ್ದ. ಅದಕ್ಕೆ ಇಲ್ಲಿ ಮಹಾತ್ಮರು ಏನ್ ಹೇಳ್ತಾರ, ಈ ಕಲ್ಲ ತಂದ ಹಿಂಗ ಮಾಡಿ ಏನೇನು ನೈವೇದ್ಯ ಹಿಡಿದ ದೇವರಂತ ಸಾಷ್ಟಾಂಗ ನಮಸ್ಕಾರ ಮಾಡ್ತಿಲ್ಲ. ಇಂಥ ದೊಡ್ಡ ಮೂಢರಿಗೆ ಮೋಕ್ಷವಿಲ್ಲವೆಂದ ನಮ್ಮ ಅಂಬಿಗಳ ಚೌಡಾಯಿ ತಿಳ್ಕೊಂಡು ಶರಣರಾಗಿರ್ತಕ್ಕಂಥ ನಿಶ್ಚಲರು ಈ ಮಾತನ್ನು ಬರೀತಾರ. ಹಾಗ ನಿಜವಾದ ದೇವರು ಯಾವರು ಅಂತಂದ್ರೆ ಸದ್ಗುರು ಅಂತ ಬರ್ತಾರ. ಆ ಸದ್ಗುರುವಿ ಶರಣಾಗತರಾದಾಗ ಮಾತ್ರ ನಮ್ಮ ಗೋಹರಣ ಆಕತ್ತಿ ವಿನಃ ಹಾಗ ಮಾಡಿದ್ರೆ ಆಗುವುದರ ತಿಳ್ಕೊಂಡ ಅದಕ್ಕೆ ನಮಗೆ ನಿಜವಾದ ಭಕ್ತಿ ಬೇಕು ಅಂತ ತಿಳ್ಕೊಂಡು ಮಹಾತ್ಮರು ಅದರ. ಅದಕ್ಕೆ ಭಕ್ತಿ ಸಲುವಾಗಿ ಒಂದು ಮಾತನ್ನು ಏನು ಬೈತಾರ ಅಂತಂದ್ರೆ, ಭಕ್ತಿಗೆ ತಾನೊಲಿದ ಭಗವಂತ, ಭಕ್ತಿಗೆ ತಾನೊಲಿದ. ಸದ್ಗುರು ಎದಕ್ಕೆ ಹೊಳಿತಾನ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಭಕ್ತಿಗೆ ಹೊಳಿತಾನೆ ಹೊರತಾಗಿ ಇನ್ನೂರು ಯಾವಕ್ಕೂ ಒಳಗೆ ತಿಳ್ಕೊಂಡ ಏನಂತಾರಂದ್ರೆ ಇಲ್ಲಿ ಭಕ್ತಿಗೆ ತಾವಲಿದ ಭಗವಂತ, ಭಕ್ತಿಗೆ ತಾವಲಿದ ಭಗವಂತ, ಭಕ್ತಿಗೆ ತಾವಲಿದ ಭಗವಂತ, ಭಕ್ತಿಗೆ ತಾನೊಲಿದ ಭಗವಂತ, ಭಕ್ತಿಗೆ ತಾನೊಲಿದ ಭಗವಂತ. ಪಾಠನ ರಥದಲ್ಲಿ ಸಾರಥಿಯಾದ, ಪಾಠನ ರಥದಲ್ಲಿ ಸಾರಥಿಯಾದ, ಕುದುರೆಯ ಮೈ ತೊಳೆದ ಭಗವಂತ, ಕುದುರೆಯ ಮೈ ತೊಳೆದ ಭಗವಂತ, ಭಕ್ತಿಗೆ ತಾವಲಿದ ಭಗವಂತ, ಭಕ್ತಿಗೆ ತಾವಲಿದ ಭಗವಂತ, ಭಕ್ತಿಗೆ ತಾನೊಲಿದ ಭಗವಂತ, ಭಕ್ತಿಗೆ ತಾನೊಲಿದ ಭಗವಂತ. ಶಬರಿಯಂಜಲಕ್ಕಾಗಿ ಆಶಿಸಿದ, ಶಬರಿಯಂಜಲಕ್ಕಾಗಿ ಆಶಿಸಿದ, ಬೋರೆಹಣ್ಣನು ತಿಂದ ಭಗವಂತ, ಬೋರೆಹಣ್ಣನು ತಿಂದ ಭಗವಂತ, ಭಕ್ತಿಗೆ ತಾವಲಿದ ಭಗವಂತ,